ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠದ 36ನೇ ಪ್ರಶ್ನೆ. ಈ ಕೆಳಗಿನ ಚಿತ್ರದಲ್ಲಿ ದ್ರವ್ಯದ ಸ್ಥಿತಿಗಳ ಬದಲಾವಣೆಗಳನ್ನು ತೋರಿಸಲಾಗಿದೆ. ಚಿತ್ರದಲ್ಲಿ ಎ ಬಿ ಸಿ ಡಿ ಇ ಮತ್ತು ಎಫ್ ಗಳನ್ನು ಹೆಸರಿಸಿ. ಇಲ್ಲಿ ಕೆಳಗೆ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ದ್ರವ್ಯದ ಸ್ಥಿತಿಗಳ ಬದಲಾವಣೆಯನ್ನ ತೋರಿಸಿದ್ದಾರೆ. ಹಾಗಿದ್ರೆ ಎ ಬಿ ಸಿ ಡಿ ಇ ಮತ್ತೆ ಎಫ್ ಗಳನ್ನ ಹೆಸರಿಸಿ ಅಂತ ಹೇಳಿದ್ದಾರೆ. ತಾಪವನ್ನು ಹೆಚ್ಚಿಸುವುದು ಮತ್ತು ಒತ್ತಡವನ್ನು ಕಡಿಮೆ ಮಾಡುವುದರಿಂದ ಘನ ಇರುವಂತದ್ದು ಅನಿಲ ಸ್ಥಿತಿಗೆ ಹೋಗ್ತಾ ಇದೆ. ತಾಪವನ್ನ ಕಡಿಮೆ ಮಾಡುವುದು ಮತ್ತು ಒತ್ತಡವನ್ನ ಹೆಚ್ಚಿಸುವುದರಿಂದ ಅನಿಲ ಇರುವಂತದ್ದು ಘನ ಸ್ಥಿತಿಗೆ ಬರ್ತಾ ಇದೆ. ಸರಿ, ಈಗ ಎ ಅಂದ್ರೆ ಯಾವುದು? ಘನ ಇರುವಂತದ್ದು ದ್ರವ ಸ್ಥಿತಿಗೆ ಹೋಗ್ತಾ ಇದೆ. ಯಾವುದು ಹಾಗಿದ್ರೆ ಘನದಿಂದ ದ್ರವವಾಗುವಂತದ್ದು? ದ್ರವನ. ಬಿ ಏನಿದೆ? ದ್ರವದಿಂದ ಅನಿಲವಾಗುವಂಥದ್ದು ಆವಿಕರಣ. ಸಿ ಏನಿದೆ? ಅನಿಲದಿಂದ ದ್ರವವಾಗುವಂಥದ್ದು. ಅನಿಲ ಸ್ಥಿತಿ ಇರುವಂಥದ್ದು ದ್ರವವಾಗುವಂಥದ್ದು ಏನಂತ ಕರಿತೀವಿ? ಸಾಂದ್ರೀಕರಣ. ದ್ರವ ಇರುವಂಥದ್ದು ಘನವಾಗುವಂಥದ್ದು ಡಿ ಯಾವುದು? ಘನೀಕರಣ. ಈಗ ಈ ಅಂದ್ರೆ ಯಾವುದು ನೋಡಿ? ಘನದಿಂದ ನೇರವಾಗಿ ಅನಿಲವಾಗುವಂಥದ್ದು. ಇದಕ್ಕೇನಂತ ಕರಿತೀವಿ? ಉತ್ಪತನ. ಉದಾಹರಣೆ ಅಮೋನಿಯಂ ಕ್ಲೋರೈಡ್, ನ್ಯಾಫ್ಥಲೀನ್ ಅಲ್ವಾ ಉತ್ಪತನಕ್ಕೆ ಉದಾಹರಣೆ. ನಿಕ್ಷೇಪನ. ನಿಕ್ಷೇಪನದಲ್ಲಿ ಏನಾಗುತ್ತೆ? ಅನಿಲದಲ್ಲಿ ಇರುವಂತದ್ದು ಘನ ಸ್ಥಿತಿಗೆ ಬರುತ್ತೆ. ನಿಕ್ಷೇಪನ. ಅಲ್ಲಿ ಅಮೋನಿಯಂ ಕ್ಲೋರೈಡ್ ನ ಉದಾಹರಣೆಯನ್ನ ನೋಡಿದ್ವಲ್ಲ. ತಂಪಾದಾಗ ಅಮೋನಿಯಂ ಕ್ಲೋರೈಡ್ ಆವಿಯಾಗಿರುವಂತದ್ದು ಹಿಂದಿನ ಪ್ರಶ್ನೆಯಲ್ಲಿ ಏನಾಗಿತ್ತು? ಘನ ಸ್ಥಿತಿಗೆ ಬಂದಿತ್ತು. ನಿಕ್ಷೇಪನ ಆಗುವಂಥದ್ದು. ದ್ರವನಕ್ಕೆ ಉದಾಹರಣೆ ಏನ್ ಕೊಡ್ತೀರಿ? ಘನ ಇರುವಂತದ್ದು ದ್ರವ ಆಗ್ಬೇಕು. ಬಹಳ ಸುಲಭದ್ದು. ಮಂಜುಗಡ್ಡೆ ಇರುವಂತದ್ದು ನೀರಾಗ್ತದೆ. ಆವೀಕರಣ, ನೀರನ್ನ ಕುದಿಸಿದಾಗ ಆವಿ ಆಗ್ತದೆ. ಸಾಂದ್ರೀಕರಣ, ನೀರು ಆವಿ ರೂಪದಲ್ಲಿರುವಂತದ್ದು ತಂಪಾದ ವಸ್ತುಗಳ ಮೇಲೆ ವಾಟರ್ ಡ್ರಾಪ್ಲೆಟ್ಸ್ ನಿಮಗ್ ಕಾಣುತ್ತಲ್ಲ, ನೀರಿನ ಹನಿಗಳು ನಿಮಗ್ ಕಾಣುತ್ತಲ್ಲ. ನೀವು ಫ್ರಿಡ್ಜ್ ಇಂದ ಸಾಫ್ಟ್ ಡ್ರಿಂಕ್ ಅಥವಾ ಕೋಲ್ಡ್ ವಾಟರ್ ಬಾಟಲ್ ಅಥವಾ ಯಾವುದೇ ಕೋಲ್ಡ್ ವಸ್ತುವನ್ನ ತಗೊಂಡು ಹೊರಗಿಟ್ರೆ, ಅಥವಾ ಬಹಳ ನೀವು ಚಳಿಗಾಲದಲ್ಲಿ ಕಾರಿನ ಗಾಜ್ ಮೇಲೆ ಅಥವಾ ಬಸ್ಸಿನ ಗ್ಲಾಸ್ ಮೇಲೆಲ್ಲ ಒಂಥರ ಮಂಜು ತುಂಬಿಕೊಂಡಿರೋ ತರ ಆಗುತ್ತಲ್ಲ, ಅದೇನು? ಆ ನೀರಿನ ಹನಿಗಳೇನು? ಅದು ಸಾಂದ್ರೀಕರಣದ ಪ್ರಭಾವ. ಅನಿಲದ ರೂಪದಲ್ಲಿರುವಂತದ್ದು ದ್ರವ ರೂಪಕ್ಕೆ ಬಂದಿದೆ. ಘನೀಕರಣಕ್ಕೆ ಉದಾಹರಣೆ ಅಂದ್ರೆ ದ್ರವ ರೂಪದಲ್ಲಿರುವಂತಹ ನೀರನ್ನ ಐಸ್ ಮಾಡುವಂತದ್ದು ಘನೀಕರಣಕ್ಕೆ ಉದಾಹರಣೆ. ಥ್ಯಾಂಕ್ ಯು.